ಇಷ್ಟೇನಾ ಬಾಸು? ಇವಾಗ ನಿಮಗೆ ಗೂಬೆರಾಯ ಗೂಬೆರಾಯ ಅಂತ ಕರಿತಿರೋದು ನಾನಲ್ಲ, ನಿಮ್ ಮುದ್ದು ಮಗಳು ಪುಟ್ ಮೇಡಮ್ ನಿಮಗೆ ಗೂಬೆರಾಯ ಅಂತ ನಾಮಕರಣ ಮಾಡಿರೋದು. ಏಯ್ ಅದೆಷ್ಟಲ್ಲ ಅದನ್ನ ಹೇಳ್ತೀಯಾ? ನಿನ್ಗೇನು ಕಮ್ಮಿ ಹೆಸರು ಇದೆಯಾ? ಒಟಗುಟೇಶ್ವರಿ, ಬೀಳ್ಸೇಶ್ವರಿ, ಜಗಳಗಂಟಿ. ನೋಡಿ ನೀವೇ ಎಷ್ಟು ಉದ್ದ ಹೆಸರಿಟ್ಟಿದ್ದೀರಾ ನನಗೆ. ಏನಿಲ್ಲ ನೀನೇ. ಬಾಸು ನೀವೇ ನಂಗೆ ತುಂಬಾ ಹೆಸರಿಟ್ಟಿರೋದು, ನಾನಲ್ಲ. ನೀನು. ಮುಗಿತಾ? ನಿಮ್ಮಿಬ್ರು ಜಗಳ ಮುಗ್ದಿಲ್ಲ ಅಂದ್ರೆ ನನ್ನ ಜಗಳ ಮುಗಿದ್ಮೇಲೆ ಕರೀರಿ. ಸಾರಿ ಕಂದ, ಈ ತಲಹಟೆ ಬಂದ್ರೆ ಹಿಂಗೇನೆ. ಕಂದ ನೀನ್ ಹೇಳು. ನಾನು ಹಿಂಗೇನೋ ಹೇಳ್ಬೇಕು, ಹೇಳಿದ್ರೆ ನಾನು ನಂಬ್ತ್ಯಾ? ಅಫ್ಕೋರ್ಸ್ ಕಂದ, ನೀನ್ ಹೇಳಿದ್ರೆ ನಮ್ದೇ ಇರ್ತೀನಾ? ಖಂಡಿತ ನಂಬ್ತೀನಿ. ಪುಟ್ ಮೇಡಮ್ ಹೇಳು. ಹಠ ಮಾಡಬಾರ್ದು, ಸ್ವಲ್ಪ ಕುಡಿಬೇಕು. ಈ ಸರ್ಕಲ್ ಇಂದ ಒಂದು ಹೆಜ್ಜೆನೂ ಆಚೆ ಇಡೋ ಹಾಗಿಲ್ಲ. ನಾನು ಒಳಗಡೆ ಕರೆಯೋವರೆಗೂ ಇಲ್ಲೇ ನಿಂತಿರ್ಬೇಕು. ಪ್ರಾಣಿ ಪ್ರಾಣಿ ಪ್ರಾಣಿ, ಆ ಪಿಳ್ಳೆಗೆ ಒಂದು ಸ್ಟ್ರಾಂಗ್ ಡೋಸ್ ಕೊಟ್ಟು ಬಂದಿದ್ದೀನಿ. ಹೆದರ್ಕೊಂಡು ಹಂಗೆ ಮಿಲ್ಕ್ ಶೇಕ್ ತರ ಶೇಕ್ ಆಗ್ಬಿಟ್ಲು. ಇನ್ ಮುಗೀತು. ಅವಳು ಆ ಷರತ್ತು ಹತ್ರ ಬಾಯ್ ಬಿಡೋ ಧೈರ್ಯ ಕೂಡ ಮಾಡಲ್ಲ. ಅಲ್ವೇ ನಿಮ್ಗೆ ಎಷ್ಟು ಹೇಳಿದ್ರು ಕೇಳೋರು. ಹೌದಾ? ಏನ್ ಮಾಡಿದ್ರಿ? ಅದು ಷರತ್ತು ಏನಿಲ್ಲಪ್ಪ, ನೀನ್ ಸುಮ್ನೆ ಏನೋ ತಪ್ಪು ತಿಳ್ಕೊತಾ ಇದೀಯ ಅಷ್ಟೇ. ತಪ್ಪು ತಿಳ್ಕೊತಾ ಇಲ್ಲ. ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ದೆ. ಇವತ್ತು ಸತ್ಯ ಏನು ಅಂತ ಗೊತ್ತಾಯ್ತು. ಐ ಜಸ್ಟ್ ಕಾಂಟ್ ಇಮ್ಯಾಜಿನ್ ಅತ್ತೆ. ನಿಮ್ಮನ್ನ ಎಷ್ಟು ನಂಬಿದ್ದೆ, ಆದ್ರೆ ನೀವು ಈ ರೀತಿ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಹೋದ್ಮೇಲೆ ಹಿತನ ನೀವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂತ ನಂಬಿದ್ದೆ. ಆದ್ರೆ ನೀವು ಅದು ಹಾಗಲ್ಲ ಷರತ್ತು. ಅಲ್ಲ ಹಿತ, ಈ ಶರತ್ ಮಗಳು ಅನ್ನೋದನ್ನ ನೀವು ಮತ್ ಬಿಟ್ರ? ಅಯ್ಯೋ ಷರತ್ತು, ನೀನ್ ನಂಬಿಕೆ ಕಳ್ಕೊಳ್ಳೋಂಥದ್ದು ಏನೂ ಆಗಿಲ್ಲಪ್ಪ. ಈ ಹಿತಾನೆ ನಿನ್ನ ಹತ್ರ ಏನೇನೋ ಸುಳ್ಳು ಹೇಳಿದಾಳೆ ಅನ್ಸತ್ತೆ. ಮೇಡಮ್ ಸುಳ್ಳು ಹೇಳಿಲ್ಲ. ಅವಳು ಯಾವತ್ತೂ ಸುಳ್ಳು ಹೇಳೋದು ಇಲ್ಲ. ನಾನೇ ಎಷ್ಟೋ ಸಲ ನೋಡಿದ್ದೀನಿ ನೀವು ಅವಳ ಜೊತೆ ಹೇಗ್ ನಡ್ಕೊಳ್ತೀರಾ ಅಂತ. ಆದ್ರೆ ನಿಮ್ಗೆ ಅವಳ ಮೇಲೆ ಇಷ್ಟೊಂದು ದ್ವೇಷ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ದುರ್ಗಾ, ಏನ್ ಹೇಳ್ತಾ ಇದೀಯಾ? ನಿಮ್ಗೆ ಈ ವಿಷಯ ಮೊದಲೇ ಗೊತ್ತಿತ್ತಾ? ಮತ್ ನನಗೆ ಯಾಕೆ ಹೇಳಿಲ್ಲ? ನಾನೇ ಹೇಳ್ಬೇಡ ಅಂತ ಹೇಳ್ದೆ. ನೀವು ದುರ್ಗನ್ನ ನಂಬ್ತೀರೋ ಇಲ್ವೋ ಅಂತ ಗೊತ್ತಿರ್ಲಿಲ್ಲ. ಅಪ್ಪನ ಹತ್ರ ಕಷ್ಟನೂ ಶೇರ್ ಮಾಡ್ಕೊಳಕ್ಕಾಗದೇ ಇರುವಷ್ಟು ಹಿತ ನಮ್ಮ ಮೇಲೆ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದಾಳ. ಹೇಳಿಯತ್ತೆ, ಯಾಕೆ ಹೀಗೆ ಮಾಡಿದ್ರಿ? ನನ್ನ ಮಗಳು ನಿಮ್ಗಂತದ್ ಏನ್ ಮಾಡಿದಾಳೆ? ಅಯ್ಯೋ ಷರತ್ತು, ನಾನು ಅವಳಿಗೆ ಯಾವ ಕಾಟನೂ ಕೊಟ್ಟಿಲ್ಲಪ್ಪ. ಶರತ್, ಒಂದ್ ನಿಮಿಷ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ನಿಧಾನ ಕೂತ್ಕೊಂಡು ಮಾತಾಡೋಣ. ಶರತ, ಕೋಪ ಮಾಡ್ಕೋಬೇಡ ಕಣ, ಸ್ವಲ್ಪ ನಮ್ಮ ಮಾತು ಕೇಳ. ಹೌದು ಷರತ್ತು, ನೀನ್ ಅನ್ಕೊಂಡಿರೋ ತರ ಏನೂ ಆಗಿಲ್ಲಪ್ಪ. ಇನಫ್.
ಬೇಡ ಶರತ್. ಈ ದಮಯಂತಿ ಮಾಡಿರೋದು ಚಿಕ್ಕ ತಪ್ಪೇನಲ್ಲ. ಶರತ್, ದಮಯಂತಿ ಹಿತಾಗೆ ಸಾಕಷ್ಟು ಹಿಂಸೆ ಕೊಟ್ಟಿದ್ದಾಳೆ. ಆದರೂ ನೀನು ಅವಳನ್ನು ಕ್ಷಮಿಸ್ತೀಯ? ಅಪ್ಪ, ನೀವು ತಾತನ ಹತ್ರ ಅತ್ತೆನ ಬರೀ ತಂಗಿ ಆಗಲ್ಲ ಮಗಳ ಥರ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ ಅಲ್ವಾ? ಈ ವಿಷಯನ ನಾನು ಚಿಕ್ಕವನಾಗಿರುವಾಗ ನೀವು ನನಗೆ ಹೇಳಿದ್ರಿ. ನೀವು ತಾತನ ಕೊಟ್ಟಿರೋ ಪ್ರಾಮಿಸ್ನ ಮುರಿಯೋದಕ್ಕೆ ನಾನು ಬಿಡಲ್ಲ ಅಪ್ಪ. ನಡಿ.